ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿನ್ನೆ ಹೇಳಿದ್ದೆ KS ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಪ್ರೊಟೆಸ್ಟ್ ಆಯಿತು, ಆ ಪ್ರೊಟೆಸ್ಟ್ ಆದಮೇಲೆ ಒಂದು ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳಿದೆ. ಬಟ್ ಒಂದಿಷ್ಟು ಕಾರಣಾಂತರಗಳಿಂದ ನಾನು ಆ ಅಪ್ಡೇಟನ್ನು ನಿಮಗೆ ಕೊಡೋಕ್ಕಾಗಲಿಲ್ಲ. ಬಟ್ ಒಂದಂತೂ ಸತ್ಯ, ಹೋರಾಟ ತುಂಬ ಯಶಸ್ವಿ ಆಯಿತು. ಯಶಸ್ವಿ ಅನ್ನೋದಕ್ಕಿಂತ ಹತ್ತತ್ರ ಒಂದು 800ರಿಂದ 900 ಅಭ್ಯರ್ಥಿಗಳು ಎಲ್ಲ ಜಿಲ್ಲೆಗಳಿಂದ ಕೂಡ ಹೋರಾಟಕ್ಕೆ ಬಂದಿದ್ರಿ. ಸೊ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ಹೋರಾಟದ ಪ್ರಮುಖ ಒಂದು ಯಶಸ್ವಿಗೆ ಕಾರಣ ಆದಂಥವರು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರು, ಹಾಗೆ ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ ಸಂತೋಷ್ ಮರೂರ್ ಅವರು ಸರು, ಹಾಗೆ ಎಲ್ಲರೂ ಕೂಡ ಬೇರೆ ಬೇರೆ ಎಲ್ಲ ಅಭ್ಯರ್ಥಿಗಳು, ಹಾಗೆ ನಮ್ಮ ಕೃಷ್ಣ ಬ್ರದರ್ ಆಗಿರ್ಬೋದು, ಎಲ್ಲರೂ ಕೂಡ ಹೋರಾಟವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಟ್ರು. ಆ್ಯಂಡ್ ತುಂಬ ಒಳ್ಳೆಯ ವಿಚಾರಗಳು ಕೂಡ ಮಂಡನೆ ಆಯಿತು. ಹಾಗೆ KPSC ಸುಧಾರಣೆ ವಿಚಾರಗಳು ಕೂಡ ಹಲವಾರು ಅಲ್ಲಿ ಪ್ರಸ್ತುತ ಮಾತು ಆಯಿತು. ಹಾಗೆ ಈ ಹೋರಾಟದ ಒಂದು ಅಂಶ ಮಾನ್ಯ ಸರ್ಕಾರಕ್ಕೂ ಕೂಡ ಇದರ ಒಂದು ವಿಚಾರ ತುಂಬ ಸೀರಿಯಸ್ ಆಗಿ ಹೋಗಿದೆ. ಎಲ್ಲ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳು. ಕಾರಣ ಎಲ್ಲ ಮಾಧ್ಯಮದವರು ಈ ವಿಷಯವನ್ನು ನೇರ ಪ್ರಸಾರ ಮಾಡಿದರು, ಈ ಒಂದು ಹೋರಾಟ ವಿಷಯವನ್ನು. ಸೊ ಸಂಜೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ CS ಅವರು ಕೋನರೆಡ್ಡಿ ಸರ್ಗೆ ಹೋಗಿ ಪತ್ರವನ್ನು ಕೂಡ ಕೊಟ್ಟು ಬಂದ ಹಾಗಿದೆ, ಮನವಿ ಪತ್ರವನ್ನು. ಈಗ ಆಲ್ರೆಡಿ ಈ ವಿಷಯವನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಿಕೊಂಡಿರುವಂಥ ಸರ್ಕಾರ ನಿನ್ನೆ ಅಷ್ಟೇ KPSC ಮೀಟಿಂಗ್ ಇತ್ತು, KPSC ಅವ್ರದ್ದು CS ಜೊತೆ. ಬಟ್ ಕಾರಣಾಂತರಗಳಿಂದ ಆ ಒಂದು ಮೀಟಿಂಗನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಅನ್ನೋದಕ್ಕಿಂತ ಪೋಸ್ಟ್ಪೋನ್ ಆಗಿದೆ. 27ನೇ ತಾರೀಕಿಗೆ ಈಗ ಮೀಟಿಂಗ್ ಇದೆ. ಸೊ 27ನೇ ತಾರೀಕು ಏನಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಎಲ್ಲರೂ ಕೂಡ ಈಗ ವೇಟ್ ಮಾಡ್ತಾ ಇದ್ದೀರಾ. ಏನು ರೇಷಿಯೋ ಇನ್ಕ್ರೀಸ್ ಮಾಡ್ತಾರಾ, ಅಥವಾ ಎಲ್ಲರಿಗೂ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತಾರಾ, ಅಥವಾ ಇನ್ನೇನಾದರೂ ಬೇರೆ ವ್ಯವಸ್ಥೆ ಇದೆಯಾ ಏನು ಅಂತ. ಬಟ್ ಅದು ಮೀಟಿಂಗಲ್ಲಿ ತಿಳಿಯುತ್ತೆ. ಅದರ ಜೊತೆ ಈಗ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಕಾನೂನು ಹೋರಾಟದ ವಿಷಯ ಕೂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿರೋದು. ಅವರು ಕೂಡ ಆಲ್ರೆಡಿ ಒಂದು ತಂಡವನ್ನು ರಚಿಸಿಕೊಂಡು ತಮ್ಮ ಏನೇನು ವಿಷಯಗಳಿದೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಅವರ ಜಸ್ಟಿಸ್ಗೋಸ್ಕರ ಮಾಡಿದಂಥ ಹೋರಾಟಕ್ಕೂ ಕೂಡ ಅವರು ತುಂಬ ಅಭೂತಪೂರ್ವ ಬೆಂಬಲವನ್ನು ತೋರಿದರು. ಹಾಗೆ ಬೇರೆ ಬೇರೆ ಇಲ್ಲಿ ಪಕ್ಷಗಳು ಅನ್ನೋದಕ್ಕಿಂತ, ರಾಜಕೀಯ ವಿಚಾರ ಅನ್ನೋದಕ್ಕಿಂತ ಅವರು ವೈಯಕ್ತಿಕವಾಗಿ ಕೆಲವೊಂದಿಷ್ಟು ನಾಯಕರುಗಳು ಈ ಹೋರಾಟಕ್ಕೆ ಬೆಂಬಲವನ್ನು ಕೂಡ ನೀಡಿದರು. ಏನು ಮುಂದೆ ಯಾವ ಹಂತಕ್ಕೆ ತಲುಪ್ಬೋದು, ಏನು ವಿಚಾರ ಅಂತಂದರೆ, ಈ ವಿಷಯದ ಬಗ್ಗೆ ಈಗ ಆಲ್ರೆಡಿ ನಿಮಗೆ ತುಂಬ ಡಿಸ್ಕಷನ್ ಆಗಿದೆ, ಎಲ್ಲವೂ ಕೂಡ ಗೊತ್ತಿದೆ ಏನು ನಡೀತಾ ಇದೆ ಏನಿಲ್ಲ ಅಂತ. ಬಟ್ 27ನೇ ತಾರೀಕಂತೂ ಖಚಿತವಾಗಿ ಒಂದು ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಗುತ್ತೆ ಕೂಡ. ಆ ನಂಬಿಕೆ ಎಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಕೂಡ ಇದೆ. ಹಾಗೆ ಇನ್ ಕೇಸ್ ಆಫ್ ಇನ್ನು ಆಲ್ರೆಡಿ ಈಗ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಹೇಳಿದಂತೆ ಇನ್ನು 3-4 ದಿನದಲ್ಲಿ ನಾವೇನಾದರೂ ಮಾಹಿತಿ ಕೊಟ್ಟಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಹೋರಾಟ ಒಂದು 20 ಜನರಿಂದ ಇದೇ ಫ್ರೀಡಮ್ ಪಾರ್ಕಲ್ಲಿ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ. ಆ್ಯಂಡ್ ಅದಕ್ಕೆ ಪರ್ಮಿಷನ್ ಕೂಡ ಈಗ ಆಲ್ರೆಡಿ ಸಿಕ್ಕಾಗಿದೆ. ಸೊ ಅದರ ಜೊತೆ KPSCಯ ಸುಧಾರಣೆ ಅಂತ ವಿಷಯ ಬಂದಾಗ ಖಂಡಿತವಾಗಿ ಮುಂದೊಂದು ದಿನ ಇನ್ನೂ ಕೂಡ ಹೋರಾಟಗಳು ನಡೆಯುತ್ತೆ. ಕಾರಣ ಇಷ್ಟೇ, ಇಲ್ಲಿ ನಾವು ಈ ಒಂದು ಪರೀಕ್ಷೆ ವಿಚಾರವನ್ನು ಬಿಟ್ಟಾಕಿ KPSC ಸುಧಾರಣೆ ಅಂತ ತೆಗೆದುಕೊಂಡಿದ್ರೆ ಇನ್ನೂ ಸಾವಿರಾರು ಅಭ್ಯರ್ಥಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಕೂಡ. ಅದು ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ಅದಕ್ಕಾಗಿ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳು KPSC ಆಗಬೇಕಾಗಿರೋ ಬದಲಾವಣೆ, ಆ ವಿಷಯದ ಬಗ್ಗೆ ಕೂಡ ಈ ಬಾರಿ ನಡೆದಂಥ ಹೋರಾಟದಲ್ಲಿ ಚರ್ಚೆ ಆಯಿತು. ಮುಂಬರುವ ದಿನಗಳಲ್ಲೂ ಕೂಡ ಅಷ್ಟೇ ಹಲವಾರು ಜನ ಅಭ್ಯರ್ಥಿಗಳು ಈ ವಿಷಯದಿಂದ ಅಲರ್ಟ್ ಆಗಿದ್ದಾರೆ. ಈ ಹೋರಾಟ ನಿಜಕ್ಕೂ ಒಂದು ಏನಂತಂದರೆ ಒಂದು ಒಳ್ಳೆಯ ಬದಲಾವಣೆಯನ್ನು ತರೋದಕ್ಕೆ ಒಂದು ಮುನ್ಸೂಚನೆ ಅಥವಾ ಏನೊಂದು ಸ್ಟೆಪ್ ಆಗಿದೆ. ಎಲ್ಲರೂ ಕೂಡ ಬರೋದಕ್ಕಾಗಿಲ್ಲದೆ ಇರ್ಬೋದು, ಬಟ್ ಎಲ್ಲರೂ ನೈತಿಕವಾಗಿ ಕೂಡ ಬೆಂಬಲವನ್ನು ಕೊಟ್ಟಿದ್ರಿ. ಹಲವಾರು ಕೋಚಿಂಗ್ ಸೆಂಟರ್ಗಳು ಕೂಡ ಕೊನೆ ಕ್ಷಣದಲ್ಲಿ ಸಪೋರ್ಟ್ ಮಾಡಿದರು. ಹಲವಾರು ಜನ ಸ್ವತಃ ಕೋಚಿಂಗ್ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ಒಂದಿಷ್ಟು ಮಾರ್ಗದರ್ಶಕರು ನೇರವಾಗಿ ಹೋರಾಟದಲ್ಲಿ ಭಾಗವಹಿಸಿದರು. ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ. ವಿಶೇಷವಾಗಿ ಪಾಂಚಜನ್ಯ ಅಕಾಡೆಮಿಯ ಪ್ರವೀಣ್ ಸರು ಅವರು ಈ ವಿಷಯದಲ್ಲಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಬಟ್ ಏನೇ ಆಗಲಿ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾದಂಥ ಅನ್ಯಾಯದ ವಿರುದ್ಧ ಇಷ್ಟು ದೊಡ್ಡ ಕೂಗನ್ನು ಸರ್ಕಾರದ ಮಟ್ಟದಲ್ಲಿ ಈಗ ಆಲ್ರೆಡಿ ಸರ್ಕಾರಕ್ಕೂ ಕೂಡ ಈ ವಿಷಯ ತಲುಪಿದೆ. ಖಂಡಿತವಾಗಿ 27ನೇ ತಾರೀಕು ಈ ಬಗ್ಗೆ ಒಂದು ನ್ಯಾಯಸಮ್ಮತವಾದ ತೀರ್ಮಾನ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಅದು ಆಗುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ಅದು ಆಗಿಲ್ಲ ಅಂದರೆ ನಾವು ಇದನ್ನು ಅಲ್ಲಿಗೆ ಕೈ ಬಿಡಲ್ಲ. ಖಂಡಿತವಾಗಿ ಮುಂದೆ ಈ ವಿಚಾರವಾಗಿ ನಿರಂತರವಾಗಿ ಏನು ಮಾಡಬೇಕು ಕೆಲಸದ ಖಂಡಿತವಾಗಿ ನಡೆಯುತ್ತೆ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಮಟ್ಟದಲ್ಲಿ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ವಿಷಯಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.